ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಪ್ರತಿದಿನ ನೀವು ಅನುಭವಿಸ್ತಾ ಇದ್ದೀರಿ. ಕಾವೇರಿ ಸಂಪರ್ಕವೇ ಇಲ್ಲದಂತಹ ಕೆಲವು ಏರಿಯಾಗಳಿದಾವೆ, ಬೋರ್ವೆಲ್ ಅನ್ನೇ ನೆಂಚಿಕೊಂಡಂತ ಏರಿಯಾಗಳಿದಾವೆ. ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಶೋಚನೀಯ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಒಂದು ಡಿಟೇಲ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಶುರುವಾಯಿತು ಹನಿ ನೀರಿಗೂ ಕೂಡ ಹಾಹಾಕಾರ. ನಗರದ ಹಲವು ಕಡೆ ಕಾವೇರಿ ನೀರಿನ ಸಂಪರ್ಕವೇ ಇಲ್ಲ. ಬೋರ್ವೆಲ್ ವಾಟರ್ ಟ್ಯಾಂಕರ್ ಅನ್ನ ನಂಬಿಕೊಂಡು ಜನ ಇದ್ದಾರೆ. ಮಳೆ ನೀರಿನ ಸಂಗ್ರಹದಲ್ಲೂ ಕೂಡ ವ್ಯತ್ಯಯವಾದ್ರೆ ಕತೆ ಏನು? ವರ್ತೂರು ಸುತ್ತಮುತ್ತಲ ಜನರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅನ್ನೋ ಹಂಗಾಗಿದೆ. ಬರ್ತಿದೆ ಬರಗಾಲ ವಿಶೇಷ ಅಭಿಯಾನಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ನಾನು ಶ್ರೀಪಾದ್ ಪಾಟೀಲ್. ಇಡೀ ಬೆಂಗಳೂರು ಮಹಾನಗರಿಯಲ್ಲಿ ಹಲವು ಕಡೆ ಕಾವೇರಿ ನೀರು ಬರುತ್ತೆ, ಕೆಲವು ಕಡೆ ಕಾವೇರಿ ನೀರು ಬರಲ್ಲ. ಕಾವೇರಿ ಕನೆಕ್ಷನ್ನೇ ಇಲ್ಲ. ಹಾಗಿದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ? ಅದು ಈ ಸಾರಿ ವಾಡಿಕೆಗಿಂತ ಕಡಿಮೆ ಮಳೆ ಅಂತ ಹೇಳ್ತಾ ಇರೋದ್ರಿಂದ ಬರಗಾಲ ಬಂದ್ರೆ ಇಡೀ ಬೆಂಗಳೂರು ಮಹಾನಗರ, ಇಡೀ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಆಗಬಹುದು ಅಂತ ನನ್ನ ಹಿಂದೆ ನೀವು ಗಮನಿಸ್ತಾ ಇದ್ದೀರಿ. ಈ ಟ್ಯಾಂಕರ್ಗಳ ಮೂಲಕ BWSSB ಅವರು ಹಲವು ಏರಿಯಾಗಳಿಗೆ ಕಾವೇರಿ ನೀರನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಥೇಚ್ಛವಾಗಿ ನೀರು ಬಂದ್ರೆ, ನೀರಿದ್ರೆ ಮಾತ್ರ ಈ ಸಂಚಾರಿ ಕಾವೇರಿ ಅನ್ನುವಂತಹ ವ್ಯಾನ್ ಮೂಲಕ, ವಾಹನದ ಮೂಲಕ ನೀರನ್ನ ಕಳಿಸುವ ವ್ಯವಸ್ಥೆಯನ್ನ ಮಾಡ್ತಾರೆ. ಇನ್ ಕೇಸ್ ನೀರು ಬರಲಿಲ್ಲ, ಮಳೆ ಕಡಿಮೆ ಆಯ್ತು ಅಂತಂದ್ರೆ ಮುಂದೆ ಕತೆ ಏನು ಅನ್ನುವಂತಹ ಪ್ರಶ್ನೆ ಇದೆ. ಈಗ ನೀವು ಗಮನಿಸಬಹುದು, ಈ ವಾಹನ ಏನಿದೆಯಲ್ಲ, ಈ ವಾಹನ 6,000 ಲೀಟರ್ ನೀರು ಹಿಡಿಯುತ್ತೆ. ಇಲ್ಲಿ ಬರ್ತಾರೆ, ನೀರನ್ನ ಸಂಗ್ರಹ ಮಾಡ್ಕೊಡ್ತಾರೆ. ಈಗ ನೀವು ಗಮನಿಸ್ತಾ ಇರಬಹುದು, ಟ್ಯಾಂಕ್ ಅನ್ನ ತುಂಬಿಸ್ತಾ ಇರುವಂತದನ್ನ ನೀವು ಗಮನಿಸ್ತಾ ಇದ್ದೀರಿ. BWSSB ಸಿಬ್ಬಂದಿ ಕೂಡ ಇಲ್ಲಿದ್ದಾರೆ. ಈ ವಾಹನ 6,000 ಲೀಟರ್ ನೀರು, 6,000 ಲೀಟರ್ ಹಿಡಿಯುತ್ತೆ ಇದು. ಈ ವಾಹನದ ಮೂಲಕ ಸುತ್ತಮುತ್ತ ಇರುವಂತ ಎಲ್ಲೆಲ್ಲಿ ಕಾವೇರಿ ವಾಟರ್ ಕನೆಕ್ಷನ್ ಇಲ್ವೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ನೀರನ್ನ ಸಪ್ಲೈ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನೀವು ನೋಡಿ, ಈ ಕಡೆ ಎಲ್ಲ ಗಮನಿಸ್ತಾ ಇದ್ದೀರಲ್ಲ, ನೀವು ಸಂಪೂರ್ಣವಾಗಿ 6,000 ಲೀಟರ್ ಗಮನಿಸಬಹುದು. ಇದು 6,000 ಲೀಟರ್ ನೀರು ಸಂಪೂರ್ಣವಾಗಿ ತುಂಬವರೆಗೂ ಇದನ್ನ ಇಲ್ಲಿಂದ ಟ್ಯಾಂಕ್ ಫುಲ್ ಭರ್ತಿ ಮಾಡ್ಕೋತಾರೆ. ಒಂದು 6,000 ಲೀಟರ್ ನೀರು ಹಿಡಿಯತ್ತಂತಿದೆ. ಸಿಬ್ಬಂದಿ ಅವರನ್ನ ನಾವು ಮಾತಾಡಿಸಿದ್ವಾಗ ಇಲ್ಲಿಂದ ನೇರವಾಗಿ ಎಲ್ಲೆಲ್ಲಿ ಕಾವೇರಿ ನೀರಿನ ಕನೆಕ್ಷನ್ ಇಲ್ವೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ನೀರನ್ನ ಇವರು ಕಲೆಕ್ಟ್ ಮಾಡ್ಕೋತಾರೆ. ಹಾಗಿದ್ರೆ ಎಷ್ಟು ಒಂದ್ ದಿನಕ್ಕೆ ಎಷ್ಟೆಲ್ಲ ಸಂಗ್ರಹ ಮಾಡ್ಕೋತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಸಿಬ್ಬಂದಿಯಿಂದ ಮಾತಾಡ್ಸ್ಕೊಂಡು ತಿಳ್ಕೊಳ್ಳೋಣ. ಒಂದ್ ದಿನಕ್ಕೆ ಎಷ್ಟು ಸಪ್ಲೈ ಮಾಡ್ತೀರಿ? ಒಂದ್ ದಿವಸಕ್ಕೆ 5 ಲೋಡ್ ಹಾಕ್ತಿವಿ ಸರ್. 5 ಲೋಡ್. ಟ್ರಾಫಿಕ್ ಏನಾದ್ರೂ ಇದ್ರೆ ಒಂದು 4 ಲೋಡ್ 6 ಲೋಡ್ ಹಂಗಾಗುತ್ತೆ ಸರ್. ಟೈಮಿಂಗ್ ಏನು? ಟೈಮಿಂಗ್ಸ್ ಅದ 8:30 ಸರ್. ಬೆಳಿಗ್ಗೆ ಮಾರ್ನಿಂಗ್ ಬೆಳಿಗ್ಗೆ 8:30 ಸ್ಟಾರ್ಟ್. ಇದು ಎಷ್ಟು ಲೀಟರ್ ನೀರು ಹಿಡಿಯುತ್ತೆ? ಇದು 6,000 ಸರ್. 6,000 ಅಂತಂದ್ರೆ ಒಂದ್ ದಿನಕ್ಕೆ ಒಂದು 5 ಲೋಡ್ ಅಂತಂದ್ರೆ ಒಂದ್ 30,000 ರಿಂದ 40,000 ಲೀಟರ್ ಕಳಿಸ್ತೀರಾ ನೀವು? ಕಳ್ಸಿವಿ ಸರ್. 30,000 ಲೀಟರ್ ಒಂದ್ ಏರಿಯಾಗ ಅಷ್ಟೇನಾ? ಇದು ಬೆಳ್ತೂರ್ಗೆ ಚನ್ನಸಂದ್ರ ಸರ್. ಎರಡು ಸೇರಿ ಒಂದ್ 30,000 ಲೀಟರ್ ಆಗುತ್ತೆ. ಈಗ ನೀರು ಸ್ಟಾಕ್ ಇರಲಿಲ್ಲ ಅಂದ್ರೆ, ಕಡಿಮೆ ಆಯ್ತು ಅಂದ್ರೆ ಏನ್ ಮಾಡ್ತೀರಿ? ವರ್ತೂರ್ ಕೊಡಿಯಲ್ಲಿ ಹೋಗ್ತೀವಿ ಸರ್. ಅಲ್ಲಿ ಇನ್ನೊಂದು ಬೇರೆ ಜಾಗದಲ್ಲಿ ಹೋಗ್ತೀವಿ ಸರ್. ಅಲ್ಲಿ ವರ್ತೂರ್ ಕೊಡಿಯಲ್ಲಿ ಅಲ್ಲೂ ನೀರು ಸಪ್ಲೈ ಬರುತ್ತಾ? ಅಲ್ಲೂ ಬರುತ್ತೆ ಸರ್. ಕೊಡಿಯಲ್ಲೂ ಬರುತ್ತೆ, ಉಡಿ ಹತ್ರನೂ ಬರುತ್ತೆ, ಅಲ್ಲಿಗೆಲ್ಲ ಬರುತ್ತೆ ಸರ್. ಉಡಿ ಹತ್ರನೂ ಬರುತ್ತೆ ಸರ್. ಈಗ ಇನ್ನೊಂದು, ಈಗ ನೀರು ನಿಮಗೆ ಸ್ಟಾಕ್ ಇದೆ, ಕರೆಕ್ಟ್ ಆಗಿ ನೀವು ಸಪ್ಲೈ ಮಾಡ್ತಾ ಇದ್ದೀರಿ. ಈಗ ಈ ಸಾರಿ ಮಳೆ ಕಡಿಮೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ. ಆ ತರ ಏನಾದ್ರು ಕಡಿಮೆ ಆದ್ರೆ ನಿಮ್ಗೆ ಈ ತರ ಅನುಭವ ಆಗಿದೆಯಾ? ಈ ಹಿಂದೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ನೀರು ಕಡಿಮೆ ಆಗಿದ್ದು, ಸಮಸ್ಯೆ ಆಗಿದ್ದು? ಏನಿಲ್ಲ ಸರ್. ಸಮಸ್ಯೆ ಆದ್ರೆ ಏನು, ಯಾವ ತರ ವ್ಯವಸ್ಥೆ ಮಾಡ್ತಾರೆ? ಅದೇ ಬೇರೆ ಜಾಗದಲ್ಲಿ ಹೋಗ್ಬಿಟ್ಟು ಇಟ್ಕೊಂಡ್ಬರ್ತೀವಿ ಸರ್. ನಿಮಗೆ BWSSB ನಿಮ್ಮ ಹೈಯರ್ ಆಫೀಸರ್ಸ್ ಏನ್ ಹೇಳ್ತಾರೆ ನಿಮ್ಗೆ, ಎಲ್ಲಿ ಏನು ಅಂತ ವ್ಯವಸ್ಥೆ ಹೇಗ್ ಮಾಡ್ತಾರೆ? ಅದೇ ಇಲ್ಲಿ ಇಲ್ಲ ಅಂದ್ರೆ ಬೇರೆ ಜಾಗದಲ್ಲಿ ಹೋಗ್ಬಿಟ್ಟು ಇಟ್ಕೊಂಡ್ ಬನ್ನಿಯಪ್ಪ ಅಂತ. ಒಂದು ದಿನಕ್ಕೆ 5 ರಿಂದ 6 ಲೋಡ್ ಹೊಡಿಲೇಬೇಕು ಕಂಪಲ್ಸರಿನ? ಅದು ಹೆಂಗೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತಾ ಯಾವಾಗ ನೀರ್ ಸ್ಟಾಕ್ ಇರಲಿಲ್ಲ ಅಂತ? ಇಲ್ಲಿಲ್ಲ ಅಂದ್ರೆ ಇನ್ನೊಂದು ದೊಡ್ಡ ಟ್ಯಾಂಕ್ ಐತೆ ಸರ್ ಬೇರೆ ಕಡೆ. ಇಲ್ಲಿ ಅದು ಊಡಿ ಹತ್ರ ಸರ್. ಇದಕ್ಕಿಂತ ಬೇಜಾನ್ ಜಾಸ್ತಿ ಬರುತ್ತೆ ಸರ್ ನೀರಲ್ಲಿ. ಎನಿ ಟೈಮ್ ನೀರ್ ಇರುತ್ತೆ. ಇಲ್ಲಿ ಏನಾದ್ರು ಒಂದ್ ವೇಳೆ ಪ್ರಾಬ್ಲಮ್ ಯಾವ್ದು ಆಯ್ತಂದ್ರೆ ಅಲ್ಲಿಂದ ರನ್ನಿಂಗ್ ಮಾಡ್ತಾರೆ ಸರ್. ಆ ತರ ಪ್ರಾಬ್ಲಮ್ ಆಗಿದೆಯಾ? ಆಗಿದೆ ಸರ್. ಕೆಲವೊಂದು ಮೋಟರ್ ಹಿಂಗ ಆಗುತ್ತಿರುತ್ತೆ ಸರ್ ರಿಪೇರಿ. ಅಲ್ಲಿ ಬಂದ್ಮೇಲೆ ಅಲ್ಲಿ ಹೋಗ್ತಾರೆ ಸರ್. ಅಲ್ಲಿ ಈ ಸಾರಿ ಮಳೆ ಕಡಿಮೆ ಆಗುತ್ತಂತೆ, ಕುಡಿಯೋ ನೀರಿನ ಸಮಸ್ಯೆ ಆಗ್ಬಹುದು. ಸೊ ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಕೋಬಹುದು ಇನ್ ಕೇಸ್ ನಿಮಗೆ ಆ ತರ ಸಮಸ್ಯೆ ಆದ್ರೆ? ವ್ಯವಸ್ಥೆ ಮಾಡೋದಕ್ಕೆ ನಿಮ್ಮ ಅಧಿಕಾರಿಗಳು ಏನ್ ಹೇಳ್ತಾರೆ ನಿಮ್ಗೆ ಯೂಶುವಲಿ? ಅದೇ ಸರ್, ಈಗ ಸಿಸಿ ಅಂತ ಮಾಡಿದಾರಲ್ಲ ಸರ್, ಇದರಲ್ಲೇ ಡೈಲಿ ರನ್ನಿಂಗ್ ಮಾಡ್ತಾ ಇದ್ರು. ನೋಡಿ, BWSSB ಸಿಬ್ಬಂದಿ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ದದ್ದು ಏನಂತಂದ್ರೆ, ಈ ಕಡೆ ಕಾವೇರಿ ನೀರಿನ ಸಮಸ್ಯೆ ಇದೆ, ಬಟ್ ನಾವೇನಂದ್ರೆ ಒಂದ್ ದಿನಕ್ಕೆ 5 ರಿಂದ 6 ಲೋಡ್ ಪ್ರತಿ ನಿತ್ಯನೂ ಒಂದು ದಿನಾನೂ ಮಿಸ್
ಆಗದೆ ಈ ಟ್ಯಾಂಕರ್ನ ಮೂಲಕ ನೀರು ಎಲ್ಲರಿಗೂ ಸಪ್ಲೈ ಮಾಡ್ತೀವಿ. ನೀರಿನ ಸಮಸ್ಯೆ ಆಗದೆ ಇರೋ ತರ ನೋಡ್ಕೋತೀವಿ. ಆದ್ರೆ ನಮ್ಮ ಚಿಂತೆ ಏನಂತಂದ್ರೆ ಈ ಸಾರಿ ಮಳೆ ಕಡಿಮೆ ಆಗೋದ್ರಿಂದ ನೀರು ಯಥೇಚ್ಛವಾಗಿ ಸಿಗುತ್ತೋ ಇಲ್ವೋ, ಅದಕ್ಕೆ ನಮ್ಮ ಮೇಲಾಧಿಕಾರಿಗಳು ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಈ ಕಡೆ ಅಂತೂ ಕೆಲವು ಕಡೆ ಕಾವೇರಿ ಕನೆಕ್ಷನ್ ಇಲ್ಲ, ಕೆಲವು ಕಡೆ ಇದೆ. ಮುಂದಿನ ದಿನಮಾನಗಳಲ್ಲಿ ಬರ ನಿರ್ವಹಣೆ ಮತ್ತು ಕುಡಿಯೋ ನೀರಿಗೆ ಅಭಾವ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದು ಎಲ್ಲರ ಆಶೆಯಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಬಗ್ಗೆ ನಾವೇನ್ ಹೇಳಬೇಕಾಗಿಲ್ಲ, ಪ್ರತಿದಿನ ನೀವು ಅನುಭವಿಸ್ತಾ ಇದ್ದೀರಿ. ಕಾವೇರಿ ಸಂಪರ್ಕವೇ ಇಲ್ಲದಂತಹ ಕೆಲವು ಏರಿಯಾಗಳಿದಾವೆ, ಬೋರ್ವೆಲ್ ಅನ್ನೇ ನೆಂಚಿಕೊಂಡಂತ ಏರಿಯಾಗಳಿದಾವೆ. ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಶೋಚನೀಯ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಒಂದು ಡಿಟೇಲ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಶುರುವಾಯಿತು ಹನಿ ನೀರಿಗೂ ಕೂಡ ಹಾಹಾಕಾರ. ನಗರದ ಹಲವು ಕಡೆ ಕಾವೇರಿ ನೀರಿನ ಸಂಪರ್ಕವೇ ಇಲ್ಲ. ಬೋರ್ವೆಲ್ ವಾಟರ್ ಟ್ಯಾಂಕರ್ ಅನ್ನ ನಂಬಿಕೊಂಡು ಜನ ಇದ್ದಾರೆ. ಮಳೆ ನೀರಿನ ಸಂಗ್ರಹದಲ್ಲೂ ಕೂಡ ವ್ಯತ್ಯಯವಾದ್ರೆ ಕತೆ ಏನು? ವರ್ತೂರು ಸುತ್ತಮುತ್ತಲ ಜನರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅನ್ನೋ ಹಂಗಾಗಿದೆ. ಬರ್ತಿದೆ ಬರಗಾಲ ವಿಶೇಷ ಅಭಿಯಾನಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ನಾನು ಶ್ರೀಪಾದ್ ಪಾಟೀಲ್. ಇಡೀ ಬೆಂಗಳೂರು ಮಹಾನಗರಿಯಲ್ಲಿ ಹಲವು ಕಡೆ ಕಾವೇರಿ ನೀರು ಬರುತ್ತೆ, ಕೆಲವು ಕಡೆ ಕಾವೇರಿ ನೀರು ಬರಲ್ಲ. ಕಾವೇರಿ ಕನೆಕ್ಷನ್ನೇ ಇಲ್ಲ. ಹಾಗಿದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ? ಅದು ಈ ಸಾರಿ ವಾಡಿಕೆಗಿಂತ ಕಡಿಮೆ ಮಳೆ ಅಂತ ಹೇಳ್ತಾ ಇರೋದ್ರಿಂದ ಬರಗಾಲ ಬಂದ್ರೆ ಇಡೀ ಬೆಂಗಳೂರು ಮಹಾನಗರ, ಇಡೀ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಆಗಬಹುದು ಅಂತ ನನ್ನ ಹಿಂದೆ ನೀವು ಗಮನಿಸ್ತಾ ಇದ್ದೀರಿ. ಈ ಟ್ಯಾಂಕರ್ಗಳ ಮೂಲಕ BWSSB ಅವರು ಹಲವು ಏರಿಯಾಗಳಿಗೆ ಕಾವೇರಿ ನೀರನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಥೇಚ್ಛವಾಗಿ ನೀರು ಬಂದ್ರೆ, ನೀರಿದ್ರೆ ಮಾತ್ರ ಈ ಸಂಚಾರಿ ಕಾವೇರಿ ಅನ್ನುವಂತಹ ವ್ಯಾನ್ ಮೂಲಕ, ವಾಹನದ ಮೂಲಕ ನೀರನ್ನ ಕಳಿಸುವ ವ್ಯವಸ್ಥೆಯನ್ನ ಮಾಡ್ತಾರೆ. ಇನ್ ಕೇಸ್ ನೀರು ಬರಲಿಲ್ಲ, ಮಳೆ ಕಡಿಮೆ ಆಯಿತು ಅಂತಂದ್ರೆ ಮುಂದೆ ಕತೆ ಏನು ಅನ್ನುವಂತಹ ಪ್ರಶ್ನೆ ಇದೆ. ಈಗ ನೀವು ಗಮನಿಸಬಹುದು, ಈ ವಾಹನ ಏನಿದೆಯಲ್ಲ, ಈ ವಾಹನ 6,000 ಲೀಟರ್ ನೀರು ಹಿಡಿಯುತ್ತೆ. ಇಲ್ಲಿ ಬರ್ತಾರೆ, ನೀರನ್ನ ಸಂಗ್ರಹ ಮಾಡ್ಕೊಳ್ತಾರೆ. ಈಗ ನೀವು ಗಮನಿಸ್ತಾ ಇರಬಹುದು, ಟ್ಯಾಂಕ್ ಅನ್ನ ತುಂಬಿಸ್ತಾ ಇರುವಂತದನ್ನ ನೀವು ಗಮನಿಸ್ತಾ ಇದ್ದೀರಿ. BWSSB ಸಿಬ್ಬಂದಿ ಕೂಡ ಇಲ್ಲಿದ್ದಾರೆ. ಈ ವಾಹನ 6,000 ಲೀಟರ್ ನೀರು, 6,000 ಲೀಟರ್ ಹಿಡಿಯುತ್ತೆ ಇದು. ಈ ವಾಹನದ ಮೂಲಕ ಸುತ್ತಮುತ್ತ ಇರುವಂತ ಎಲ್ಲೆಲ್ಲಿ ಕಾವೇರಿ ವಾಟರ್ ಕನೆಕ್ಷನ್ ಇಲ್ವೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ನೀರನ್ನ ಸಪ್ಲೈ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನೀವು ನೋಡಿ, ಈ ಕಡೆ ಎಲ್ಲ ಗಮನಿಸ್ತಾ ಇದ್ದೀರಲ್ಲ, ನೀವು ಸಂಪೂರ್ಣವಾಗಿ 6,000 ಲೀಟರ್ ಗಮನಿಸಬಹುದು. ಇದು 6,000 ಲೀಟರ್ ನೀರು ಸಂಪೂರ್ಣವಾಗಿ ತುಂಬವರೆಗೂ ಇದನ್ನ ಇಲ್ಲಿಂದ ಟ್ಯಾಂಕ್ ಫುಲ್ ಭರ್ತಿ ಮಾಡ್ಕೋತಾರೆ. ಒಂದು 6,000 ಲೀಟರ್ ನೀರು ಹಿಡಿಯತ್ತಂತಿದೆ. ಸಿಬ್ಬಂದಿ ಅವರನ್ನ ನಾವು ಮಾತಾಡಿಸಿದ್ವಾಗ ಇಲ್ಲಿಂದ ನೇರವಾಗಿ ಎಲ್ಲೆಲ್ಲಿ ಕಾವೇರಿ ನೀರಿನ ಕನೆಕ್ಷನ್ ಇಲ್ವೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ನೀರನ್ನ ಇವರು ಕಲೆಕ್ಟ್ ಮಾಡ್ಕೋತಾರೆ. ಹಾಗಿದ್ರೆ ಒಂದ್ ದಿನಕ್ಕೆ ಎಷ್ಟೆಲ್ಲ ಸಂಗ್ರಹ ಮಾಡ್ಕೋತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಸಿಬ್ಬಂದಿಯನ್ನ ಮಾತಾಡಿಸ್ಕೊಂಡು ತಿಳ್ಕೊಳ್ಳೋಣ. ಒಂದ್ ದಿನಕ್ಕೆ ಎಷ್ಟು ಸಪ್ಲೈ ಮಾಡ್ತೀರಿ? ಒಂದ್ ದಿವಸಕ್ಕೆ 5 ಲೋಡ್ ಹಾಕ್ತಿವಿ ಸರ್. 5 ಲೋಡ್. ಟ್ರಾಫಿಕ್ ಏನಾದ್ರೂ ಇದ್ರೆ ಒಂದು 4 ಲೋಡ್ 6 ಲೋಡ್ ಹಂಗಾಗುತ್ತೆ ಸರ್. ಟೈಮಿಂಗ್ ಏನು? ಟೈಮಿಂಗ್ಸ್ ಅದೇ 8:30 ಸರ್. ಬೆಳಿಗ್ಗೆ ಮಾರ್ನಿಂಗ್ ಬೆಳಿಗ್ಗೆ 8:30 ಸ್ಟಾರ್ಟ್. ಇದು ಎಷ್ಟು ಲೀಟರ್ ನೀರು ಹಿಡಿಯುತ್ತೆ? ಇದು 6,000 ಸರ್. 6,000 ಅಂತಂದ್ರೆ ಒಂದ್ ದಿನಕ್ಕೆ ಒಂದು 5 ಲೋಡ್ ಅಂತಂದ್ರೆ ಒಂದ್ 30,000 ರಿಂದ 40,000 ಲೀಟರ್ ಕಳಿಸ್ತೀರಾ ನೀವು? ಕಳ್ಸಿವಿ ಸರ್. 30,000 ಲೀಟರ್ ಒಂದ್ ಏರಿಯಾಗಷ್ಟೇನಾ ಇದು? ಬೆಳ್ತೂರ್ಗೆ ಚನ್ನಸಂದ್ರ